ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ದಸರಾ ಗಜಪಡೆ ಆಗಮನಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಾ ಇದೆ. ಇದರ ನಡುವೆ ದಸರಾ ಗಜಪಡೆಯ ಜೊತೆಗೆ ಬರುವಂಥ ಮಾವುತ ಕಾವಾಡಿಗರ ಕುಟುಂಬಕ್ಕೆ ತಾತ್ಕಾಲಿಕವಾದಂಥ ಶೆಡ್ ವ್ಯವಸ್ಥೆಯನ್ನು ಮೈಸೂರಿನ ಅರಮನೆಯ ಅಂಗಳದಲ್ಲಿ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಮೈಸೂರಿನ ಅರಮನೆಯ ಅಂಗಳದಲ್ಲಿ ತಾತ್ಕಾಲಿಕ ಶೆಡ್ ವ್ಯವಸ್ಥೆಯನ್ನು ಇದೀಗ ಮಾವುತರು ಕಾವಾಡಿಗರಿಗೆ ನಿರ್ಮಾಣವನ್ನು ಮಾಡಲಾಗ್ತಾ ಇರುವಂಥದ್ದು. ಸುಮಾರು ದಸರಾಗೆ ಬರುವಂತಹ ಮಾವುತರು ಹಾಗೂ ಕಾವಾಡಿಗರ ಕುಟುಂಬ ಜೊತೆಗೆ ಅವರ ಮಕ್ಕಳಿಗೆ ಉಳ್ಕೊಳ್ಳೋದಕ್ಕೆ ತಾತ್ಕಾಲಿಕ ಶೆಡ್ ವ್ಯವಸ್ಥೆ ಆಗ್ತಾ ಇದೆ. ಸುಮಾರು 2 ತಿಂಗಳ ಕಾಲ ಮೈಸೂರಿನ ಅರಮನೆಯ ಅಂಗಳದಲ್ಲಿಯೇ ಆನೆಯ ಜೊತೆಗೆ ಬರುವಂಥ ಮಾವುತರಿಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ಮಾಡಲಾಗ್ತಾ ಇರುವಂಥದ್ದು. ಮೊದಲನೆಯ ಹಂತದಲ್ಲಿ 9 ಆನೆಗಳು, ಎರಡನೆಯ ಹಂತದಲ್ಲಿ 3 ಆನೆಗಳು ಸೇರ್ಪಡೆ ಆಗಲಿವೆ. ಮೈಸೂರಿನ ನಾಡಹಬ್ಬ ದಸರಾಗೆ ಮೆರುಗನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದೇ 26ನೇ ತಾರೀಕು ಬುಧವಾರರಂದು ವೀರನ ಹೊಸಳ್ಳಿ ನಾಗರಹೊಳೆಯ ಅಭಯಾರಣ್ಯದ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ವೀರನ ಹೊಸಳ್ಳಿಯಿಂದ ಮೈಸೂರಿನ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿದ್ಯುಕ್ತವಾದಂತಹ ಚಾಲನೆಯನ್ನು ಕಾಡಿನಿಂದ ನಾಡಿಗೆ ಏನು ದಸರಾ ಗಜಪಡೆ ಬರುತ್ತೆ. ಅದಾದ ಬಳಿಕ 28ನೇ ತಾರೀಕಿನಂದು ಮೈಸೂರಿನ ಅರಣ್ಯ ಇಲಾಖೆಯ ಅಂಗಳದಲ್ಲಿ ಬಿಡಾರವನ್ನು ಹೂಡುವಂತಹ ದಸರಾ ಆನೆಗಳು ಮೈಸೂರಿನ ಅರಮನೆಯ ಅಂಗಳಕ್ಕೆ ಬೆಳಗ್ಗೆ ಪ್ರವೇಶವನ್ನು ಮಾಡ್ತವೆ. ಹೀಗಾಗಿ ಮೈಸೂರಿನ ಅರಮನೆಯ ಮಂಡಳಿ ಅವತ್ತು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ದಸರಾ ಗಜಪಡೆಯನ್ನು ವಿದ್ಯುಕ್ತವಾಗಿ ಅರಮನೆಯ ಅಂಗಳಕ್ಕೆ ಸ್ವಾಗತವನ್ನು ಮಾಡಲಿರುವಂಥದ್ದು. ಏನು ಮೊದಲನೇ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಆನೆಗಳು ಮೊದಲನೇ ಹಂತದಲ್ಲಿ ಬಂದರೆ, ಎರಡನೇ ಹಂತದಲ್ಲಿ ರೂಪ, ಚೈತ್ರ, ಶ್ರೀಕಂಠ ಆನೆಗಳು ಬರ್ತವೆ. ಹೀಗಾಗಿ ದಸರಾ ಗಜಪಡೆಗೆ ಈ ಬಾರಿಯ ಕ್ಯಾಪ್ಟನ್ ಯಾರು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಫೇವರೇಟ್ ಆನೆಯಾಗಿರುವಂಥ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ ಇವು 4 ಆನೆಗಳು ದಸರಾ ಗಜಪಡೆಯ ಅಂಬಾರಿಯ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂಥ ಆನೆಯ ಆಯ್ಕೆ ಇದೀಗ ಅರಮನೆಯ ಅರಣ್ಯ ಇಲಾಖೆಗೆ ಟಾಸ್ಕ್ ಆಗಿ ಪರಿಣಮಿಸಿದೆ. ಹೀಗಾಗಿ ಈಗಾಗಲೇ 60 ವರ್ಷ ದಾಟಿರುವಂತಹ ಅರಣ್ಯ ಇಲಾಖೆಯ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತೇಳಿ ಕರೆಯುವಂತಹ ಅಭಿಮನ್ಯು ಆನೆಯನ್ನು ಈ ಬಾರಿ ದಸರಾಗೆ ಕರೆತರಬೇಕು ಅನ್ನೋ ಒಂದು ಕೂಗು ಇದೆ. ಹೀಗಾಗಿ ಅಭಿಮನ್ಯು ಆನೆ ದಸರಾಗೆ ಬರುತ್ತಾ, ನಿಶಾನೆ ಆನೆಯಾಗಿ ಈ ಬಾರಿ ಕಾರ್ಯನಿರ್ವಹಿಸುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲಿದ್ದಂಥ ಅರಣ್ಯ ಸಚಿವರು ಅಭಿಮನ್ಯುವಿಗೆ ಒಂದು ಸಾಂಪ್ರದಾಯಿಕವಾದಂಥ ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ. ಇದರ ನಡುವೆ ಜನರೆಲ್ಲರೂ ಕೂಡ ಆನೆ ಪ್ರಿಯರೆಲ್ಲರೂ ಕೂಡ ಅಭಿಮನ್ಯುವಿಗೆ ಒಂದು ಸಾಂಪ್ರದಾಯಿಕ ವಿದಾಯವನ್ನು ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಇದರ ನಡುವೆ ಮೈಸೂರಿಗೆ ಆಗಮಿಸ್ತಾ ಇರುವಂತಹ ದಸರಾ ಗಜಪಡೆಗೆ ಮೈಸೂರಿನ ಅರಮನೆಯ ಅಂಗಳ ಇದೀಗ ಸಜ್ಜಾಗಿ ನಿಂತಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.